ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು 2040 BDA ಪ್ರಾಪರ್ಟಿ. ನಿಮಗೆ ಆಪೋಸಿಟಲ್ಲಿ 30 ಫೀಟ್ ರೋಡ್ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಈ ಪ್ರಾಪರ್ಟಿಗೆ 60 ಫೀಟ್ ರೋಡ್ ಇರೋ ಕನೆಕ್ಟಿವಿಟಿ ಇದೆ. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಈ ಮನೆಯಲ್ಲಿ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಇದೆ. ಹಾಗೆ ಈ ಪ್ರಾಪರ್ಟಿಯ ಪ್ಲ್ಯಾನ್ ಬಂದು ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಒಂದು 2 BHK ರೆಂಟಲ್ ಇನ್ಕಮ್ ಬರೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಿಮಗೆ ಮೇಲ್ಗಡೆ ಡೂಪ್ಲೆಕ್ಸ್ ಸಹ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಮೇಲ್ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಮ ಎಲಿವೇಶನ್ ಈ ರೀತಿ ನೋಡೋಕೆ ಸಿಗುತ್ತೆ. ವೆಸ್ಟ್ ಫೇಸಿಂಗ್ ಸೈಟ್ ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಪ್ರಾಪರ್ಟಿ ಆಗಿರುತ್ತೆ. ಬನ್ನಿ ಈಗ 2 BHK ರೆಂಟಲ್ ಇನ್ಕಮ್ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಮನೆಗೆ ಸ್ವಾಗತ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಲಿವಿಂಗ್ ಹಾಲಿನ ಲೆಫ್ಟ್ ಸೈಡಿಗೆ ನಿಮಗೆ ದೇವ್ರ ಮನೆ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ನೀವು ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಹಾಲಿಗೆ ಅಟ್ಯಾಚ್ಡ್ ಆಗಿ ನಿಮ್ಮ ಲೆಫ್ಟ್ ಸೈಡ್ಗೆ ಒಂದು ಕಾಮನ್ ವಾಶ್ರೂಮ್ನ ಸಹ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇದು ನಿಮಗೆ ಈ ಮನೆಯ ಕಾಮನ್ ವಾಶ್ರೂಮ್ ಬರುತ್ತೆ. ನಮ್ಮ ಲಿವಿಂಗ್ನ ಲೆಫ್ಟ್ ಸೈಡ್ಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಓಪನ್ ಕಿಚನ್ ನೋಡ್ಲಿಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. ಒಂದು ಎಲ್ ಶೇಪ್ಡ್ ಕಿಚನ್ನು. ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕೂಡ ಸ್ಟೋರೇಜ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈ ಕಿಚನ್ನಲ್ಲಿ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಕಿಚನ್ನ ಲೆಫ್ಟ್ ಸೈಡಿಗೆ ನಿಮಗೆ ಫಸ್ಟ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಒಂದೊಳ್ಳೆ ಮಿನಿಮಮ್ ಸ್ಪೇಷಿಯಸ್ ಆದ ಬೆಡ್ರೂಮು. ನಿಮಗೆ ಕಬರ್ಡ್ಸಿಗೆ ಯಾವುದೇ ರೀತಿ ತೊಂದರೆ ಆಗ್ಬೋದು ಸ್ಟೋರೇಜ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಕಬರ್ಡ್ಸ್ ನೀವು ನೋಡ್ತಾ ಇದ್ದೀರಾ. ಮೇಲೂ ಕೂಡ ಸ್ಟೋರೇಜ್ ಯೂನಿಟ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಮ್ಮ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿರುವಂಥ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮು ನೀವೇನು ನೋಡ್ತಾ ಇದ್ದೀರಾ. ಇಲ್ಲೂ ಸಹ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಸ್ಟಡಿ ಯೂನಿಟ್ನ ಮಾಡ್ಕೋಬೋದು, ಆ ರೀತಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ನು ಸಹ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಬನ್ನಿ ಈಗ ಇದ್ರ ಮೇಲ್ಗಡೆ ಡೂಪ್ಲೆಕ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ, ಅದು ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಡೂಪ್ಲೆಕ್ಸ್ಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು, ನಿಮಗೆ ಒಳ್ಳೆ ಗೇಜ್ ಇರೋ ಟೀಕುಡ್ನ ಡೋರ್ನ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ತುಂಬನೇ ಒಂದು ಬ್ಯೂಟಿಫುಲ್ ಕಾರ್ವಿಂಗ್ ಇರುವಂಥ ಮೇನ್ ಡೋರು. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು 30-40 ಲಿವಿಂಗ್ ಸ್ಪೇಷಿಯಸ್ ಆಗಿರುವಷ್ಟು ಒಂದು ಲಿವಿಂಗ್ನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲಿವಿಂಗಲ್ಲೇ ಒಂದು ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ, TV ಯೂನಿಟ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಲಿವಿಂಗ್ನ ಲೆಫ್ಟ್ ಸೈಡಿಗೆ ನಿಮಗೆ ಒಂದು ಓಪನ್ ಕಿಚನ್ ಹಾಗೆ ಡೈನಿಂಗ್ನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಅದ್ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಂದು ಎಲ್ ಶೇಪ್ಡ್ ಓಪನ್ ಕಿಚನ್ ಆಗಿರುತ್ತೆ ಇದು. ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ನಿಮಗೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ಡ್ ಆಗಿ ನಿಮಗೆ ಯುಟಿಲಿಟಿ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇದು ಯುಟಿಲಿಟಿ ಬರುತ್ತೆ. ನಿಮಗೆ ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಡೈನಿಂಗ್ ಏರಿಯಾ ಕೂಡ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ಇದಕ್ಕೆಲ್ಲ ಅಟ್ಯಾಚ್ಡ್ ಆಗಿ ಮೇಲ್ಗಡೆ ಒಂದು ಬ್ಯೂಟಿಫುಲ್ ಆದ ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲೇ ದೇವ್ರ ಮನೆಯನ್ನು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಆರಾಮಾಗಿ ಒಂದಿಬ್ಬರು ನಿಂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ, ನೀವು ನೋಡ್ಬೋದು. ಈ ಫ್ಲೋರ್ನಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ನಲ್ಲಿ ರೂಮ್ಸ್ಗಳನ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ನಿಮಗೆ ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನನ್ನ ಲೆಫ್ಟ್ ಹಾಗೂ ಬ್ಯಾಕ್ ಸೈಡ್ ಎರಡೂ ಕಡೆ ರೂಮ್ನ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ತುಂಬಾನೇ ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮು. ಹಾಗೆ ಕಬರ್ಡ್ಸಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸ್ಟೋರೇಜ್ಗೆ ಅಂತ ನೋಡಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದು ಸ್ಟಡಿ ಯೂನಿಟ್ ಕೂಡ ಪ್ಲಾನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಈ ರೂಮ್ನಲ್ಲಿ ಟಿವಿ ಯೂನಿಟ್ ಕೂಡ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳನ್ನು ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ರೂಮ್ನಲ್ಲಿ ಒಂದು ಸ್ಪೇಷಿಯಸ್ ಆದ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನೀವು ನೋಡ್ಬೋದು. ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲೂ ಕೂಡ ನಿಮ್ಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ಕಬರ್ಡ್ಸ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ನ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇಲ್ಲೂ ಕೂಡ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕಬರ್ಡ್ಸ್ಗಳನ್ನ ಕೂಡ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ಥರ ಪ್ಲಾನ್ ಮಾಡಿದ್ದಾರೆ, ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಟಾಪ್ ಫ್ಲೋರಿಂದ ಹಾಲ್ವರೆಗೂ ಲಿಫ್ಟ್ ಆಗೋದಕ್ಕೆ ಒಂದು ಸ್ಪೇಸ್ನ ಬಿಟ್ಟು ಒಂದು ಲೈಟಿಂಗ್ನ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ರೂಮ್ಸ್ಗಳನ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ಇನ್ನೊಂದು ಬೆಡ್ರೂಮ್ ಹಾಗೆ ಸಿಟ್ಔಟ್ ಏರಿಯಾನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ತುಂಬಾ ದೊಡ್ಡದಾದ ಕಬರ್ಡ್ಸ್ಗಳು ಹಾಗೆ ಟಿವಿ ಯೂನಿಟ್ನ ಮಾಡಿದ್ದಾರೆ. ನಿಮಗೆ ಬೇಕು ಅನ್ನೋದಾದರೆ ಇದನ್ನು ಹೋಮ್ ಥಿಯೇಟರ್ ರೂಮ್ ಆಗಿ ಕೂಡ ಸೆಟ್ ಮಾಡ್ಕೊಬೋದು. ಹಾಗೆ ನಿಮಗೆ ಇಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ನ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನೀವು ನೋಡಿದ್ರಲ್ಲ, ಇದಾಗಿತ್ತು ನಿಮ್ಮ ಥರ್ಡ್ ಬೆಡ್ರೂಮು. ಬನ್ನಿ ಈಗ ಆಚೆ ಕಡೆ ಸಿಟ್ಔಟ್ ಏರಿಯಾ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟ್ಲ್ಸ್ಗೆಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಾಪರ್ಟಿ. 2040 BDA ಲೇಔಟಲ್ಲಿ 2030 ಚಿಕ್ಕದಾಗತ್ತೆ ಸರ್, 30-40 ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ಹೇಳೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಹಾಗೆ ನೀವು ಇತ್ಕೊಂಡು ಒಂದು 15,000 ರೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ರೀತಿ ಪ್ರಾಪರ್ಟಿ ಇದು. ಮೇನ್ ವಿಚಾರಕ್ಕೆ ಬರೋದಾದರೆ ಪ್ರೈಸಿಂಗ್ 1.85 ಅಂದರೆ 1,85,00,000 ಕೋಟಿಂಗ್ ಪ್ರೈಸ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಅಂದ್ರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಕನಸಿನ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ.